ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ಖನನ ಕಾರ್ಯ ಇವತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ನೋಡಿ, 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯಲ್ವಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಅಂತ ಅಂದ್ರೆ ಬೇರೆ ಸ್ಥಳದಲ್ಲಿ ಮಣ್ಣು ಅಗೆಯೋದಕ್ಕೆ SIT ಒಂದಷ್ಟು ಪ್ಲಾನ್ ಅನ್ನ ಮಾಡ್ತಾ ಇದೆ ಅನ್ನುವಂಥ ವಿಚಾರ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬಾಲಕಿ ಅಸಹಜ ಸಾವಿನ ಬಗ್ಗೆ ಈಗಾಗಲೇ ದೂರು ಕೊಡುವಂತ ಕೆಲಸ ಆಗಿದೆ. ಜಯಂತ್ ಶೆಟ್ಟಿ ದೂರು SIT ಅಧಿಕಾರಿಗಳಿಗೆ ಹಸ್ತಾಂತರ ಆಗಿದೆ. ಯಾವುದೇ ಕ್ಷಣದಲ್ಲಿಯೂ ಕೂಡ ದೂರುದಾರನಿಗೆ SIT ನೋಟಿಸ್ ಅನ್ನು ಕೊಡುವಂತ ಸಾಧ್ಯತೆ ಇದೆ. ನೋಡಿ, ಏಕಾಏಕಿ ಪ್ಲಾನ್ ಅನ್ನ SIT ಅಧಿಕಾರಿಗಳು ಚೇಂಜ್ ಮಾಡ್ತಾರಾ ಅನ್ನುವಂತ ಪ್ರಶ್ನೆ. 13ನೇ ಸ್ಪಾಟ್ ನಲ್ಲಿ ಮಣ್ಣು ಅಗಿಯೋದಕ್ಕೆ ವಿದ್ಯುತ್ ಕಂಬ ಅಡ್ಡಿ ಆಗುತ್ತೆ. ಆಮೇಲೆ ಬ್ರಿಡ್ಜು ವಿದ್ಯುತ್ ಕಂಬದ ಸಮೀಪನೇ ಇದೆ. ಈ 13ನೇ ಜಾಗ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ನಡೆಯುತ್ತಾ ನಡೆಯಲ್ವಾ? ಯಾಕಂತಂದ್ರೆ ಬೇರೆ ಸ್ಥಳದಲ್ಲಿ ಮಣ್ಣಗಿಯೋದಕ್ಕೆ SIT ನಿರ್ಧಾರ ಮಾಡ್ತಾ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಪ್ಲಾನ್ ಅನ್ನ ಚೇಂಜ್ ಮಾಡದಂತೆ ಕಂಡು ಬರ್ತಾ ಇದೆ SIT ಅಧಿಕಾರಿಗಳು. ಅಲ್ಲಿ ವಿದ್ಯುತ್ ಕಂಬ ಅಡ್ಡಿ ಬರುತ್ತೆ, ಏನಾದರೂ ಹೆಚ್ಚು ಕಮ್ಮಿ ಆಗುವಂತ ಸಾಧ್ಯತೆ ಇರುತ್ತೆ. ಬ್ರಿಡ್ಜ್ ಇದೆ, ವಿದ್ಯುತ್ ಕಂಬ ಏನಿದೆ ಅದೇ ಜಾಗದ ಸಮೀಪನೇ 13ನೇ ಪಾಯಿಂಟ್ ಇದೆ. ವಿದ್ಯುತ್ ಕಂಬಕ್ಕೆ ಹಾನಿಯಾಗುವಂತ ಸಾಧ್ಯತೆ ಇದೆ. ಮುಂದಿನ ಕಾರ್ಯಾಚರಣೆ ಬಗ್ಗೆ ಅಧಿಕಾರಿಗಳು ಚರ್ಚೆ ನಡೆಸ್ತಾ ಇದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. 1ರಿಂದ 12ನೇ ಪಾಯಿಂಟ್ ವರೆಗೂ ಕೂಡ ಉತ್ಖನನ ಕಾರ್ಯ ಮುಕ್ತಾಯಗೊಂಡಿದೆ. ಕೇವಲ 2 ಜಾಗದಲ್ಲಿ ಮಾತ್ರ ಅಸ್ಥಿಪಂಜರಗಳು ಸಿಕ್ಕಿರುವಂಥದ್ದು. ಒಂದು 6ನೇ ಪಾಯಿಂಟ್ ಅಲ್ಲಿ, 11ನೇ ಪಾಯಿಂಟ್ನ ಮೇಲ್ಭಾಗದಲ್ಲಿ ಗುರುತಿಸಿದಂಥ ಜಾಗ ಏನಿದೆ ಅಲ್ಲಿ ಮಾತ್ರ ಇನ್ನೊಂದು ಅಸ್ಥಿಪಂಜರ ಪತ್ತೆಯಾಗಿದೆ. ಕಂಪ್ಲೀಟ್ ಆಗಿ ತಲೆ ಬುರುಡೆಯಿಂದ ಹಿಡಿದು ಕಾಲು ಮೂಳೆವರೆಗೂ ಪ್ರತಿಯೊಂದು ಕೂಡ ಎಲ್ಲ ಭಾಗದ ಮೂಳೆಗಳು ಕೂಡ ಪತ್ತೆಯಾಗಿದೆ. ಈಗ ಆಲ್ರೆಡಿ ಅದು ಇತ್ತೀಚೆಗೆ ಮಣ್ಣಾಗಿರುವಂಥದ್ದು ಅನ್ನುವಂಥ ಮಾಹಿತಿ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಈಗ FSL ಟೀಮಿಂದ ಏನು ರಿಪೋರ್ಟ್ ಬರುತ್ತೆ ಅದರ ಜೊತೆಗೇನೆ ಈಗ 13ನೇ ಸ್ಪಾಟ್ ಏನಿದೆ ಅಲ್ಲಿ ಕುತೂಹಲ ಇದೆ. 13ನೇ ಸ್ಪಾಟ್ನತ್ತ ಬ್ರಿಡ್ಜ್ ಇದೆ, ವಿದ್ಯುತ್ ಕಂಬ ಇದೆ. ಅಲ್ಲಿ ಮಣ್ಣು ಅಗಿಬೇಕು ಅಂತ ಅಂದರೆ ಒಂದು ರೀತಿ ಸವಾಲಿನ ಕೆಲಸ ಅಧಿಕಾರಿಗಳಿಗೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ವಿದ್ಯುತ್ ಕಂಬಕ್ಕೆ ಹಾನಿಯಾಗುವಂಥ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ಅಲ್ಲಿ ಈಗ ಶೋಧ ಕಾರ್ಯ ನಡೆಯಲ್ವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಒಂದು ಕಡೆ ಈಗ ಪ್ಲಾನ್ ಅನ್ನು ಬದಲಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಒಂದಷ್ಟು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. 13ನೇ ಪಾಯಿಂಟ್ನಲ್ಲಿ ಏನು ಸಿಗಬಹುದು? ಆತ ಹೇಳದಂತೆ 100 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಆತ ಹೇಳಿದ. ಆದರೆ ಕೇವಲ 2 ಜಾಗದಲ್ಲಿ ಹೊರತುಪಡಿಸಿ ಇನ್ನುಳಿದ ಯಾವುದೇ ಜಾಗದಲ್ಲೂ ಕೂಡ ಅವಶೇಷಗಳು ಪತ್ತೆಯಾಗಿಲ್ಲ. ಸೊ ಇದೇ ವಿಚಾರ ಈಗ 13ನೇ ಪಾಯಿಂಟಲ್ಲಿ ಏನಾಗುತ್ತೆ, ಸಿಗತ್ತಾ ಸಿಗಲ್ವಾ? ಆಮೇಲೆ ಈಗ ಅಲ್ಲಿ ಕಂಬ ಬೇರೆ ಇದೆ, ವಿದ್ಯುತ್ ಕಂಬ ಇದೆ, ತೋರಿಸ್ತಾ ಇದೆ ನೋಡಿ ದೃಶ್ಯದಲ್ಲಿ ಮಾರ್ಕ್ ಮಾಡಿ ನಿಮಗೆ. ಅಲ್ಲಿ ವಿದ್ಯುತ್ ಕಂಬ ಇದೆ, ಅದರ ಜೊತೆಗೆ ಬ್ರಿಡ್ಜ್ ಬೇರೆ ಇದೆ. ಅದು ರೋಡ್ ಪಕ್ಕದಲ್ಲೇ ಇರುವಂಥ ಜಾಗ. ಅದು ಈಗೇನು ಅಧಿಕಾರಿಗಳು ಮಾರ್ಕ್ ಮಾಡಿದಾರಲ್ಲ, ಅನಾಮಿಕ ವ್ಯಕ್ತಿ ತೋರಿಸಿರುವಂಥ ಜಾಗ, ಅಲ್ಲಿ ವಿದ್ಯುತ್ ಕಂಬ ಇರುವಂಥ ಕಾರಣಕ್ಕಾಗಿ ಈಗ ಅಲ್ಲಿ ಶೋಧ ಕಾರ್ಯ ನಡೆಯಲ್ವ? ಅದನ್ನು ಹೊರತುಪಡಿಸಿ ಅದರ ಸುತ್ತಮುತ್ತ ಜಾಗದಲ್ಲಿ ಏನಾದರೂ ಉತ್ಖನನ ಕಾರ್ಯ ಮಾಡ್ತಾರಾ? ಕೆಲವೇ ಕ್ಷಣಗಳಲ್ಲಿ ವಿಚಾರ ಗೊತ್ತಾಗುತ್ತೆ. ಸದ್ಯಕ್ಕೆ ಈಗ ಮುಂದಿನ ಕಾರ್ಯಾಚರಣೆ ಹೇಗೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈಗ ಆಲ್ರೆಡಿ ಒಂದು 6ನೇ ಸ್ಪಾಟಲ್ಲಿ ಸಿಕ್ಕಿರುವಂಥ ಅವಶೇಷ ಏನಿದೆ ಅದು ಪುರುಷನದ್ದು ಅಂತ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಅದು FSL ಟೆಸ್ಟ್ಗೆ ಒಳಪಡಿಸುವಂಥ ಕೆಲಸ ಆಗ್ತಾ ಇದೆ. ಅದು ರಿಪೋರ್ಟ್ ಬಂದ ನಂತರದಲ್ಲಿ ಎಕ್ಸಾಕ್ಟ್ ಕ್ಲಿಯರ್ ಪಿಕ್ಚರ್ ಏನು ಕ್ಲಾರಿಟಿ ಸಿಗುತ್ತೆ. ಅದು ಪುರುಷನದ್ದ ಮಹಿಳೆಯದ್ದ, ಯಾವ ವಯಸ್ಸಿನ ಏಜ್ ಗ್ರೂಪಿಗೆ ಸೇರಿದಂಥ ಮೂಳೆ ಅದು, ಅದರ ಜೊತೆಗೆ ಅದನ್ನು ಹೂತಾಕಿ ಎಷ್ಟು ವರ್ಷಗಳಾಗಿತ್ತು, ಎಷ್ಟು ಹಳೆಯದಾದಂಥ ಮೂಳೆ ಅನ್ನುವಂಥ ವಿಚಾರ ಕೂಡ FSL ಟೆಸ್ಟ್ನಲ್ಲಿ ಗೊತ್ತಾಗುತ್ತೆ. ಈಗ 13ನೇ ಪಾಯಿಂಟ್ ಬಗ್ಗೆ ಒಂದಷ್ಟು ಕುತೂಹಲ ಮೂಡಿಸ್ತಾ ಇದೆ. ಕೇಳಿ ಈಗ ಅಲ್ಲಿ ಏನು ಮಾರ್ಕಿಂಗ್ ಮಾಡಿರೋ ಜಾಗ ಇದೆ ಅಲ್ಲೇ ವಿದ್ಯುತ್ ಕಂಬ ಇರುವಂಥ ಕಾರಣಕ್ಕಾಗಿ ಅಲ್ಲಿ ಈಗ ಉತ್ಖನನ ಕಾರ್ಯ ಅಧಿಕಾರಿಗಳು ಮಾಡ್ತಾರಾ ಮಾಡಲ್ವಾ? ಒಂದು ವೇಳೆ ಅಕ್ಕಪಕ್ಕ ಏನಾದರೂ ಮಣ್ಣಗಿಯುವಂಥ ಕೆಲಸ ಆಗುತ್ತಾ ಅನ್ನುವಂಥದ್ದು ಕೂಡ ಇನ್ನೂ ಗೊತ್ತಾಗಬೇಕು. ಕೆಲವೇ ಹೊತ್ತಲ್ಲಿ ಬೆಳ್ತಂಗಡಿ ಕಚೇರಿಗೆ SIT ಮುಖ್ಯಸ್ಥರು ಬರ್ತಾರೆ. ಆಪರೇಷನ್ ಅಸ್ಥಿಪಂಜರದ ಬಗ್ಗೆ ಪ್ರಣವ್ ಮೊಹಂತಿ ಅವರು ಚರ್ಚೆ ನಡೆಸ್ತಾರೆ. ಅಧಿಕಾರಿಗಳಿಂದ ಇಂಚಿಂಚು ಮಾಹಿತಿಯನ್ನ ಪಡಿತಾರೆ SITಯ ಮುಖ್ಯಸ್ಥರು. ಇವತ್ತಿನ ಕಾರ್ಯಾಚರಣೆ ಅದರ ಜೊತೆಗೆ ಈವರೆಗಿನ ತನಿಖೆಯ ಬಗ್ಗೆ ಚರ್ಚೆ ಮಾಡ್ತಾರೆ.
ಮತ್ತೊಂದು ಕಡೆ ಬಾಲಕಿ ಸಾವಿನ ಬಗ್ಗೆ ಮತ್ತೊಬ್ಬ ವ್ಯಕ್ತಿ ದೂರು ಕೊಟ್ಟಿದ್ದಾನೆ, ಗಂಭೀರವಾದಂಥ ಆರೋಪ ಮಾಡ್ತಾ ಇದ್ದಾನೆ. ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸ ಆಗುತ್ತೆ. ಕೆಲವೇ ಹೊತ್ತಲ್ಲಿ ಪ್ರಣವ್ ಮೊಹಂತಿ ಅವರು SIT ಕಚೇರಿಗೆ ಬರ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಇವತ್ತಿನ ಕಾರ್ಯಾಚರಣೆ ಏನು ಮಾಡಬೇಕು? ನಾವೀಗಷ್ಟೇ ಗಮನಿಸ್ತಾ ಇದ್ವಲ್ಲ, ಅಲ್ಲಿ ವಿದ್ಯುತ್ ಕಂಬ ಇದೆ, ಹಾಗಾಗಿ ಅಲ್ಲಿ ಉತ್ಖನನ ಕಾರ್ಯ ಮಾಡುವಂಥದ್ದು ಸ್ವಲ್ಪ ಪ್ಲ್ಯಾನಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ, ಅದನ್ನು ಮಾರ್ಕಿಂಗ್ ಜಾಗ ಹೊರತುಪಡಿಸಿ ಸುತ್ತಮುತ್ತ ಮಣ್ಣಗಿಯುವಂಥ ಕೆಲಸ ಆಗುತ್ತಾ, ಆಮೇಲೆ ಇಲ್ಲಿವರೆಗೂ ಏನು ತನಿಖೆ ಆಗಿದೆ, ಏನೇನು ಸಿಕ್ಕಿದೆ ಏನೇನು ಸಿಕ್ಕಿಲ್ಲ ಆತ ತೋರಿಸಿರುವಂಥ ಜಾಗದಲ್ಲಿ ಆಲ್ರೆಡಿ ಈಗ ಅವರು ಅಲ್ಲಿ ಇಲ್ಲ ಅಂತಂದ್ರೂ ಕೂಡ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು SIT ಮುಖ್ಯಸ್ಥರಿಗೆ ಕ್ಷಣದ ವಿಚಾರಗಳನ್ನು ಕೊಡ್ತಾ ಇದ್ದಾರೆ. ಬಟ್ ಈಗ ಒಂದು ಕಡೆ ಮತ್ತೊಬ್ಬ ವ್ಯಕ್ತಿ ಏನು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಜಯಂತ್ ಶೆಟ್ಟಿ. 15 ವರ್ಷಗಳ ಹಿಂದೆ ಒಂದು ಬಾಲಕಿಯ ಮೃತದೇಹ 1 ವಾರಗಳವರೆಗೂ ಬಿದ್ದಿತ್ತು. ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ, ಅವರಿಗೆ ಮಾಹಿತಿ ಕೊಡದೇನೆ ಮಣ್ಣಲ್ಲಿ ಹೂತು ಹಾಕಿದ್ದಾರೆ. ಆ ಜಾಗ ನಾನು ತೋರಿಸ್ತೀನಿ. ಆರಂಭದಲ್ಲಿ ನಾನು ಈ ವಿಚಾರವನ್ನು ಧರ್ಮಸ್ಥಳದಲ್ಲಿ ಅನೇಕ ಕೊಲೆಗಳಾಗಿದೆ, ಈ ವಿಷಯವನ್ನು ಹಲವು ವೇದಿಕೆಗಳಲ್ಲಿ ನಾನು ಹೇಳಿದ್ದೀನಿ, ಈಗಲೂ ಕೂಡ ನಾನು ಹೇಳಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದರು. ಆಮೇಲೆ ಬೆಳ್ತಂಗಡಿ ಠಾಣೆಗೆ ಹೋಗಿ ನೀವು ಕಂಪ್ಲೇಂಟ್ ಫೈಲ್ ಮಾಡಿ ಲಿಖಿತ ರೂಪದಲ್ಲಿ ದೂರನ್ನು ಕೊಡಿ, ಆಮೇಲೆ ನಾವು ತನಿಖೆಯನ್ನು ನಡೆಸ್ತೀವಿ ಅಂತೇಳಿ SIT ಅಧಿಕಾರಿಗಳು ಕೂಡ ವಿಚಾರವನ್ನು ಆತನಿಗೆ ಹೇಳಿದರು. ಈಗ ಆತ ಲಿಖಿತ ರೂಪದಲ್ಲಿ ದೂರು ಕೊಟ್ಟಿದ್ದಾನೆ. ಯಾವುದೇ ಕ್ಷಣದಲ್ಲಾದರೂ ಆತನಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರುವಂತೆ ಕರೀತಾರೆ. ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಕೇವಲ ಆ ಬಾಲಕಿಯ ಮೃತದೇಹದ ವಿಚಾರ ಮಾತ್ರ ಆತನಿಗೆ ಗೊತ್ತಾ, ಅದನ್ನು ಹೊರತುಪಡಿಸಿ ಬೇರೆ ಇನ್ನೆಲ್ಲಾದರೂ ಜಾಗದಲ್ಲಿ ಇದೇ ಥರದ ಶವಗಳನ್ನು ಹೂತಿಟ್ಟಿರುವಂಥ ವಿಚಾರವಾಗಿ ಆತ ಏನಾದರೂ ಹೇಳ್ತಾನಾ? ಈಗ 13 ಪಾಯಿಂಟ್ಗಳು ಆದ ಮೇಲೆ ಬಹುಶಃ ಇವತ್ತೊಂದು ವೇಳೆ ಏನಾದರೂ ಆ ಜಾಗದಲ್ಲಿ ಉತ್ಖನನ ಕಾರ್ಯ ಮುಗೀತು ಅಂತ ಇಟ್ಕೊಳ್ಳಿ, ಏನೂ ಸಿಗಲಿಲ್ಲ ಅಂತ ಅಂದರೆ ಮುಂದೆ SIT ತನಿಖೆ ಯಾವ ರೀತಿಯಾಗಿರುತ್ತೆ? ಈ ಎಲ್ಲ ಪ್ರಶ್ನೆಗಳು ಕೂಡ ಸಹಜವಾಗಿ ಹುಟ್ಕೋತಾ ಇದೆ. SIT ಕಚೇರಿಗೆ ಕೆಲವೇ ಹೊತ್ತಲ್ಲಿ ಅನಾಮಿಕನ ಆಗಮನ ಆಗುತ್ತೆ. ವಕೀಲರ ಜೊತೆ ಕಚೇರಿಗೆ ಅನಾಮಿಕ ಆಗಮಿಸ್ತಾನೆ. ಪಾಯಿಂಟ್ ನಂಬರ್ 13 ಅಥವಾ ಬೇರೆ ಕಡೆ ಪರಿಶೀಲನೆಯ ಬಗ್ಗೆ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ. ದೂರುದಾರನ ಜೊತೆ ಅಧಿಕಾರಿಗಳು ಚರ್ಚೆ ನಡೆಸ್ತಾರೆ. ತಲಾಶ್ ಬಗ್ಗೆ ಮಾತುಕತೆ ಬಳಿಕವೇ ಸ್ಪಾಟ್ಗೆ SIT ಎಂಟ್ರಿ ಕೊಡುತ್ತೆ. ಯಾವ ಸ್ಪಾಟ್ನಲ್ಲಿ ಮಣ್ಣು ಅಗಿಬೇಕು ಅನ್ನುವಂಥ ವಿಚಾರವಾಗಿ ಚರ್ಚೆ ಆಗುತ್ತೆ. ಆ ನಂತರ SIT ಅಧಿಕಾರಿಗಳ ಜೊತೆ ಮಾಸ್ಕ್ ಮ್ಯಾನ್ ತೆರಳುತ್ತಾರೆ. ಕೆಲವೇ ಹೊತ್ತಲ್ಲಿ ಈಗ ಆತ ವಕೀಲರ ಜೊತೆ ಕಚೇರಿಗೆ ಬರ್ತಾನೆ. ಬಂದಂಥ ನಂತರದಲ್ಲಿ 13ನೇ ಸ್ಪಾಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನೊಟ್ಟಿಗೆ ಮಾತುಕತೆ ಆಗುತ್ತೆ. 13ನೇ ಪಾಯಿಂಟಾ ಅಥವಾ ಬೇರೆ ಕಡೆ ಏನಾದರೂ ಶೋಧ ಕಾರ್ಯ ನಡೆಸಬೇಕಾ? ಅಲ್ಲಿಗ ವಿದ್ಯುತ್ ಕಂಬ ಬೇರೆ ಹಾನಿಯಾಗುವಂಥ ಸಾಧ್ಯತೆ ಇದೆ. ಅಲ್ಲಿ ಈಗ ಮಳೆ ಬೇರೆ ಬರ್ತಾ ಇರುವಂಥ ಕಾರಣಕ್ಕಾಗಿ ಆ ಸ್ಪಾಟಲ್ಲಿ ಉತ್ಖನನ ಕಾರ್ಯ ಮಾಡಬೇಕಾ ಬೇಡವಾ? ಆತನೊಟ್ಟಿಗೆ ಮಾತನಾಡಿದ ನಂತರದಲ್ಲಿ ಆ ವಿಚಾರವಾಗಿ ಅಧಿಕಾರಿಗಳು ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದೇ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತಾರಾ? ಈಗ ಏನು ಮಾರ್ಕ್ ಮಾಡಿರೋ ಜಾಗದಲ್ಲೇ ಮಣ್ಣಗಿಯುವಂಥ ಕೆಲಸ ಆಗುತ್ತಾ? ಅಥವಾ ಆತ ಏನಾದರೂ ಬೇಡ, ಇನ್ನು ಅಕ್ಕಪಕ್ಕ 11ನೇ ಪಾಯಿಂಟಲ್ಲಾಗಿತ್ತಲ್ಲ, 11ನೇ ಪಾಯಿಂಟ್ನಲ್ಲಿ ಆತ ಮನವಿ ಮಾಡ್ಕೊಂಡಿದ್ದ, ನಾನು ಮಾರ್ಕ್ ಮಾಡಿರೋ ಜಾಗಕ್ಕಿಂತ ಸ್ವಲ್ಪ ಆಚೆ ಈಚೆ ಕೂಡ ಆಗಿರಿ, ಏನಾದರೂ ಸಿಗ್ಬೋದು, ನನಗೆ ಎಕ್ಸಾಕ್ಟಾಗಿ ಜಾಗದ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತ ಹೇಳಿದ. ಅದೇ ನಿಟ್ಟಿನಲ್ಲಿ ಈಗ 13ನೇ ಪಾಯಿಂಟ್ ಒಂದು ಕಡೆ ಏನಾದರೂ ಅಧಿಕಾರಿಗಳು ಚರ್ಚೆ ಆದ ಬಳಿಕ ಏನು ಸ್ಪಾಟಿಗೆ ಎಂಟ್ರಿ ಕೊಡ್ತಾರೆ, ಅಲ್ಲಿ ಉತ್ಖನನ ಕಾರ್ಯ ಶುರುವಾದರೆ ಅಲ್ಲಿ ಏನೂ ಸಿಗಲಿಲ್ಲ ಅಂತ ಅಂದರೆ ಮುಂದೆ ತನಿಖೆ ಯಾವ ಹಾದಿಗೆ ಸಾಗುತ್ತೆ? ಈಗ ಮತ್ತೊಬ್ಬ ದೂರುದಾರ ಬೇರೆ ಎಂಟ್ರಿ ಕೊಟ್ಟಿದ್ದಾನೆ. ಆತ ಕೂಡ ಒಂದು ಬಾಲಕಿಯ ಶವದ ವಿಚಾರವಾಗಿ ಈಗ ಕಂಪ್ಲೇಂಟ್ ಮಾಡಿದ್ದಾನೆ. ಆತನನ್ನು ವಿಚಾರಣೆಗೆ ಒಳಪಡಿಸುವಂಥ ಕೆಲಸ ಆಗುತ್ತೆ SIT ಅಧಿಕಾರಿಗಳಿಂದ. ಆತ ಏನು ವಿಚಾರ ಹೇಳ್ತಾನೆ ನೋಡಿ. ಈಗ ಅಲ್ಲಿರುವಂಥ ಪ್ರಶ್ನೆ ಇಷ್ಟೇ, ಆ ಮತ್ತೊಬ್ಬ ವ್ಯಕ್ತಿ ಜಯಂತ್ ಶೆಟ್ಟಿ ಅನ್ನುವಂಥ ವ್ಯಕ್ತಿ ಏನೀಗ ಬಂದಿದ್ದಾನೆ, ಪ್ರತ್ಯಕ್ಷ ಆಗಿದ್ದಾನೆ, ಆತ ಈಗ ಕೇವಲ ಒಂದು ಶವದ ಬಗ್ಗೆ ಮಾತ್ರ ಹೇಳೋದಕ್ಕೆ ಬಂದಿದ್ದಾನಾ ಅಥವಾ ಇನ್ನು ಬೇರೆ ಬೇರೆ ಶವಗಳೇನಾದರೂ ಹೂತಿರುವಂಥ ವಿಚಾರ ಆತನಿಗೆ ಗೊತ್ತಿದೆಯಾ? ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸ ಅಧಿಕಾರಿಗಳು ಮಾಡ್ತಾರೆ. ಸದ್ಯ ಈಗ 1ರಿಂದ 12ನೇ ಪಾಯಿಂಟ್ವರೆಗೂ ಉತ್ಖನನ ಕಾರ್ಯ ಎಂಡ್ ಆಗಿದೆ. ಕೇವಲ 2 ಜಾಗದಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿದೆ. 13ನೇ ಪಾಯಿಂಟ್ನಲ್ಲಿ ಏನಾಗತ್ತೆ? ತೀವ್ರ ಕುತೂಹಲ ಇದೆ. ಈಗ ಕೆಲವೇ ಕ್ಷಣಗಳಲ್ಲಿ ಆತ SIT ಕಚೇರಿಗೆ ವಕೀಲರ ಜೊತೆ ಬರ್ತಾನೆ. ಬಂದ ನಂತರದಲ್ಲಿ ಆರಂಭದಲ್ಲಿ ಫಸ್ಟ್ ಚರ್ಚೆ ಆಗೋದು ಇದೇ ವಿಚಾರ, 13ನೇ ಪಾಯಿಂಟ್ ಬಗ್ಗೆ ಫಸ್ಟ್ ಚರ್ಚೆ ಆಗುತ್ತೆ. ಆ ಚರ್ಚೆ ಆದ ಮೇಲೆ ಅಧಿಕಾರಿಗಳು ಏನು ನಿರ್ಧಾರ ತಗೋತಾರೆ? ಒಂದು ವೇಳೆ ಏನಾದರೂ ಅದೇ ಜಾಗದಲ್ಲೇ ಉತ್ಖನನ ಕಾರ್ಯ ಆಗಬೇಕು ಅಂತಂದರೆ ಆ ವಿದ್ಯುತ್ ಕಂಬಕ್ಕೆ ಯಾವುದೇ ರೀತಿಯಾದಂಥ ಹಾನಿ ಆಗದೇ ಇರುವಂಥ ನಿಟ್ಟಿನಲ್ಲಿ ಅಲ್ಲಿ ಮಣ್ಣೊಗ್ಯುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಹೇಳಿ ಕೇಳಿ ರೋಡ್ನ ಸಮೀಪ ಇದೆ. ಆಮೇಲೆ ಯಾವ್ಯಾವ ಸ್ಪಾಟ್ಗಳು ಎಷ್ಟೆಷ್ಟು ದೂರದಲ್ಲಿದೆ,
ಅನ್ನುವಂಥ ವಿಚಾರ ಕೂಡ ನಾವು ನೋಡಿದ್ವಿ. ಈಗ ಏನು ಸಿಗುತ್ತೆ, ಸಿಕ್ಕಿದ್ರೆ ಸಹಜವಾಗಿ ಮಹತ್ವದ ಬೆಳವಣಿಗೆ ಆಗುತ್ತೆ ತನಿಖೆಯಲ್ಲಿ, ಸಿಗಲಿಲ್ಲ ಅಂತಂದರೆ ವಾಟ್ ನೆಕ್ಸ್ಟ್? ಹಾಗಾದರೆ ಇವತ್ತೇ ಮುಗಿಯುತ್ತಾ ತಲೆಬುರುಡೆ ಶೋಧ ಕಾರ್ಯ? ಪ್ಲಾನ್ ಮಾಡದಂತೆಯೇ 13ನೇ ಸ್ಥಳದಲ್ಲಿ ಶೋಧ ನಡೆಸಲ್ವಾ? SITಯಿಂದ ಸುತ್ತಿನ ಸ್ಪಾಟನ್ನು ಮಾರ್ಕಿಂಗ್ ಮಾಡುವಂಥ ವಿಚಾರ ಏನಿದೆ, ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಅನಾಮಿಕ ವ್ಯಕ್ತಿ ಹೇಳಿದ್ದಾನೆ. ಹೀಗಾಗಿ ಮತ್ತೆ ಬೇರೆ ಕಡೆ ಏನಾದರೂ ಸಮಾಧಿ ಅಗಿಯುವಂಥ ಕಾರ್ಯ ಆಗತ್ತಾ ಗೊತ್ತಿಲ್ಲ. ಮೊದಲಿಗೆ ಚರ್ಚೆ ಆಗಬೇಕು. ಅನಾಮಿಕನನ್ನ ಮತ್ತೆ ವಿಚಾರಣೆ ನಡೆಸಿ ಅಗೇನ್ ಮಾಹಿತಿ ಪಡ್ಕೊಳ್ಳುವಂಥ ಕೆಲಸ ಆಗುತ್ತೆ. ಏನೂ ಸಿಗಲಿಲ್ಲ ಅಂತ ಅಂದರೆ 13ನೇ ಪಾಯಿಂಟ್ನಲ್ಲಿ ಬಹುಶಃ ಆತ ತೋರಿಸಿರುವಂಥ 13 ಜಾಗಗಳು ಕೂಡ ಮುಗಿದೋಗುತ್ತೆ. ಸೊ ಮುಂದೆ ಏನು, ವಾಟ್ ನೆಕ್ಸ್ಟ್? ಆತನನ್ನು ಮತ್ತೆ ಅಗೇನ್ ವಿಚಾರಣೆ ಮಾಡುವಂಥ ಕೆಲಸ ಆಗುತ್ತೆ SIT ಅಧಿಕಾರಿಗಳಿಂದ. ಆಗ ಇನ್ನೊಂದಷ್ಟು ಇನ್ಫಾರ್ಮೇಷನ್ ತಗೋತಾರೆ ಬೇರೆ ಜಾಗದಲ್ಲಿ. ಈಗ ಆತ ತೋರಿಸುವಂಥ ಜಾಗದಲ್ಲಿ ಮತ್ತೆ 13 ಜಾಗ ಮುಗಿದ ಮೇಲೆ ಯಾವ ಕಡೆ ಮತ್ತೆ ಈಗ ಉತ್ಖನನ ಕಾರ್ಯ ನಡಿಬೇಕು ಆ ವಿಚಾರವಾಗಿ ಚರ್ಚೆ ಮಾಡ್ತಾರೆ. ಯಾಕಂತಂದರೆ ಈಗ ಆತ ಹೇಳಿರುವಂತೆ ಆತ ಏನು ಕಾನ್ಫಿಡೆಂಟ್ ಆಗಿದ್ದ ಅಷ್ಟರ ಮಟ್ಟಿಗೆ ಎಲ್ಲ ಜಾಗದಲ್ಲೂ ಕೂಡ ಏನಾದರೂ ಅವಶೇಷಗಳ ಪತ್ತೆ ಆಗಿದ್ರೆ ಆತ ಹೇಳ್ತಾ ಇರುವಂಥದ್ದು ನಿಜ ಅಂತ ಒಪ್ಕೋಬೋದು. ಆರಂಭದಲ್ಲಿ ಯಾವಾಗ 5ನೇ ಸ್ಪಾಟ್ವರೆಗೂ ಏನೂ ಸಿಕ್ಕಿರಲಿಲ್ಲ, ಆಗಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳು, ನಾನಾ ಅನುಮಾನಗಳು ಕೂಡ ಹುಟ್ಕೋತಾ ಇತ್ತು. ಆತ ನಿಜ ಹೇಳ್ತಾ ಇದ್ದಾನ, ಸುಳ್ಳು ಹೇಳ್ತಾ ಇದ್ದಾನ, ಅಥವಾ ಅಧಿಕಾರಿಗಳಿಗೆ ದಿಕ್ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾನ? ಈ ಆಯಾಮದಲ್ಲೂ ಕೂಡ ಅಧಿಕಾರಿಗಳು ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಬಟ್ 6ನೇ ಸ್ಪಾಟಲ್ಲಿ ದಿಢೀರಂಥ ಅಸ್ಥಿಪಂಜರ ಪತ್ತೆ ಆಗುತ್ತೆ. ಅಲ್ಲಿ ಒಂದು ಸ್ವಲ್ಪ ಮಹತ್ವದ ಬೆಳವಣಿಗೆ ಆಗುತ್ತೆ. ಅದಾದಮೇಲೆ ಅಲ್ಲಿ ಹೋಗಿ ಅಧಿಕಾರಿಗಳು GPS ಸೆಟ್ ಮಾಡ್ತಾರೆ. ಆ ಜಾಗನ ಸಂರಕ್ಷಿತ ಜಾಗ ಅಂತ ಗುರುತು ಮಾಡಿ ಅಲ್ಲಿ ಶೀಟ್ಗಳನ್ನು ಹಾಕ್ತಾರೆ. ಮುಂದೆ ಅಗೇನ್ ಮತ್ತೆ ಶೋಧ ಕಾರ್ಯ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಾಗ ಕನ್ಫ್ಯೂಸ್ ಆಗಬಾರ್ದು. ಆಮೇಲೆ ಎಕ್ಸಾಕ್ಟ್ ಲೊಕೇಶನ್ ಏನಿರುತ್ತೆ ಆ ಲೊಕೇಶನ್ ಕೂಡ ಮಾರ್ಕ್ ಮಾಡಿ, ನಂಬರ್ಸ್ಗಳು ಕೂಡ ನಾವು ನೋಡ್ತಾ ಇದ್ವಲ್ಲ 1 2 3 ಅಂತೇಳಿ. ಹೀಗೆ ಆತ ಆರಂಭದಲ್ಲಿ ರ್ಯಾಂಡಮ್ ಆಗಿ ಹೇಳುತ್ತಿದ್ದ, ಅಂದರೆ ಆತನಿಗೆ ಎಲ್ಲಿ ಜಾಸ್ತಿ ಕಾನ್ಫಿಡೆನ್ಸ್ ಇದೆ ಆ ಜಾಗದಲ್ಲಿ ಹೋಗಬೇಕು ಅನ್ನುವಂಥದ್ದು ಆತನ ಕಾನ್ಫಿಡೆನ್ಸ್ ಇದ್ದಿದ್ದು. ಬಟ್ ಆದರೆ ಅಧಿಕಾರಿಗಳೇನು ಮಾಡಿದ್ರು, ಪಾಯಿಂಟ್ ನಂಬರ್ ಹೇಗಿರುತ್ತೆ ಸೀರಿಯಲ್ ವೈಸು ಹೋದರು. 1 2 3 4 ಇದೇ ಜಾಗದಲ್ಲಿ ಹೋದರು. ಬಟ್ ಆತ 2ನೇ ಜಾಗ 3ನೇ ಜಾಗ ಆಗಿಬೇಕಾದ್ರೇ ಇಲ್ಲ 9ನೇ ಪಾಯಿಂಟಿಗೆ ಹೋಗೋಣ, 11ನೇ ಪಾಯಿಂಟಿಗೆ ಹೋಗೋಣ, ಅಲ್ಲಿ ಸಿಗುತ್ತೆ, ಈ ಥರದ ವಿಶ್ವಾಸ ಇತ್ತು ಆತನಿಗೆ, ಆತ್ಮವಿಶ್ವಾಸ. ಬಟ್ ಆದರೆ ಆತನ ಕಾನ್ಫಿಡೆನ್ಸ್ ಲೆವೆಲ್ಲಿಗೆ ತಕ್ಕ ಹಾಗೇ ಎಲ್ಲ ಜಾಗದಲ್ಲೂ ಏನೋ ಸಿಗುತ್ತೆ ಅನ್ನುವಂಥ ನಿರೀಕ್ಷಣೆ ಇತ್ತು, ಕುತೂಹಲ ಇತ್ತು. ಆದರೆ ಅದೆಲ್ಲವೂ ಕೂಡ ಹುಸಿಯಾಗಿದೆ. ಸಾಕ್ಷಿಗಳನ್ನು ಸಂಗ್ರಹಿಸುವಂಥ ಕೆಲಸ ಏನೀಗ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗ 13ನೇ ಸ್ಪಾಟ್ನ ಜಾಗ ಏನಿದೆ ಎಲ್ಲರ ಚಿತ್ತ ಅಲ್ಲಿ ನೆಟ್ಟಿದೆ. ಏನಾಗ್ಬೋದು, ಏನು ಸಿಗ್ಬೋದು? ಸಿಗಲಿಲ್ಲ ಅಂತ ಅಂದರೆ ಮತ್ತೆ ಎಗೇನ್ ನೆಕ್ಸ್ಟ್ ಏನು ಮಾಡ್ತಾರೆ ಅಧಿಕಾರಿಗಳು? ಮತ್ತೊಬ್ಬ ದೂರುದಾರ ಏನಿದ್ದಾನೆ ಆತ ಕೂಡ ಎಂಟ್ರಿ ಕೊಟ್ಟಿದ್ದಾನೆ. ಅದನ್ನು ಕೂಡ ಈಗ ತನಿಖೆ ನಡೆಸುವಂಥ ಜವಾಬ್ದಾರಿ ಈಗ ಸದ್ಯ SIT ಹೆಗಲಿಗಿದೆ. ಆತ ದೂರನ್ನು ಕೊಟ್ಟಿದ್ದಾನೆ ಲಿಖಿತ ರೂಪದಲ್ಲಿ. ಆತನಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಬರುವಂತೆ ಅಧಿಕಾರಿಗಳು ಸೂಚನೆಯನ್ನು ಕೊಡ್ತಾರೆ. ಬಂದ ನಂತರದಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿ ಆತ ತೋರಿಸುವಂಥ ಜಾಗದಲ್ಲಿ ಕೂಡ ಉತ್ಖನನ ಕಾರ್ಯ ನಡೆಯುತ್ತೆ.